ಮಳೆಗಾಲದಿಂದ ಬರ್ತಕ್ಕಂಥ ಆ ಒಂದು ಒಳಚೆ ನೀರು ಕೆರೆಗಳಿಗೆ ತುಂಬಿಸಿ ಇವತ್ತು ನಿಮಗೆ ವಿಷಪ್ರಾಣ ಮಾಡ್ತಾ ಇರ್ತಕ್ಕಂಥದ್ದು ಈ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಮತ್ತು ಈ ಭಾಗದ ಕಾರ್ಖಾನೆಗಳಲ್ಲಿ ಸ್ಥಳೀಯವಾಗಿ ಉದ್ಯೋಗಗಳು ದೊರಕ್ತಾ ಇಲ್ಲ ನಮ್ಮ ಯುವಕರಿಗೆ. ಇದೆಲ್ಲದಕ್ಕೂ ಪರಿಹಾರ 5 ವರ್ಷದ ಒಂದು ಸರ್ಕಾರವನ್ನ ಜನತಾದಳಕ್ಕೆ ತಾವು ಒಂದು ಬಾರಿ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದರು. ಸೋಮಪ್ಪನವರು ಈ ಒಂದು ಭಾಗದ ಅಭ್ಯರ್ಥಿಯಾಗಿದ್ದಾರೆ. ಒಬ್ಬ ರೈತ ಕುಟುಂಬದ ಬಡತನ ಅಂತಕ್ಕಂಥದ್ದು ಇದ್ರು, ವಕೀಲರಾಗಿ ವೃತ್ತಿಯನ್ನು ಮಾಡ್ತಾ ಇದ್ರು. ಅವರಿಗೆ ಹಲವಾರು ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಪರವಾದ ಹೋರಾಟ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ವಿಧಾನಸಭೆ ಹೊರಗೆ ಕೆಲಸ ಮಾಡ್ತಕ್ಕಂಥ ಎಲ್ಲಾ ರೀತಿಯ ವಿದ್ಯೆಯನ್ನು ಪಡೆದಿರ್ತಕ್ಕಂಥವ್ರು. ಅದಕ್ಕ ಇವತ್ತು ನನ್ನ ಜೊತೆಯಲ್ಲಿ ಅವ್ರನ್ನ ನಾವು ಈ ಒಂದು ವಿಧಾನಸಭೆಗೆ ಮುಂದಿನ ನೇತೃತ್ವ ನಡೆಯತಕ್ಕಂಥ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ರೆ ಇವತ್ತು ನಿಮ್ಮೆಲ್ಲರ ಈ ಒಂದು ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನು ತಂದುಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾಡಿನ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥದ್ದು ಈ ನಾಡಿನ ಪ್ರತಿ ಬಡ ಕುಟುಂಬಗಳು ಸ್ವಲ್ಪ ದಯವಿಟ್ಟು ಕೇಳಬೇಕು. ಪ್ರತಿ ಬಡ ಕುಟುಂಬಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಈ ರಾಜ್ಯದಲ್ಲಿ 5 ಪಂಚಾಯತ್ನ ಯೋಜನೆಗಳನ್ನ ತರಬೇಕು ಅಂತ ಇದ್ದೇನೆ. ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಜಾರಿಗೆ ತಂದ್ರೆ ಪ್ರತಿ ಕುಟುಂಬಕ್ಕೆ ಭೂಮಿ ಇರಲಿ, ಭೂಮಿ ಇಲ್ಲದೆ ಇರಲಿ, ಯಾವುದೇ ರೀತಿಯ ಒಂದು ನಿಮಗೆ ದುಡಿಮೆಗೆ ಅವಕಾಶ ಅಂತ ಇದ್ದು ಪ್ರತಿ ಕುಟುಂಬಕ್ಕೆ 15,000 ರೂಪಾಯಿಗಳು ಪ್ರತಿ ತಿಂಗಳು ಆದಾಯ ನಿಮ್ಮಗಳಿಗೆ ದೊರಕಬೇಕು. ಇಲ್ಲಿ ನಮ್ಮ ದೇವದಾಸಿ ವೃತ್ತಿಯಲ್ಲಿ ಇದ್ದಂತ ತಾಯಿ ಹೇಳ್ತಾ ಇದ್ದಾರೆ, ನೀನು ನಮ್ಮನ್ನ ಗುರುತಿಸಿದ್ರೆ ನಮಗೆ ಪಿಂಚಣಿ ಕೊಡೋದನ್ನ ಪ್ರಾರಂಭ ಮಾಡಿದ್ರೆ, ಆದರೆ ಈ ಸರ್ಕಾರದಲ್ಲಿ ನಿಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಆ ತಾಯಿ ಹೇಳ್ತಾ ಇದ್ದಾರೆ. ನಾನು ಈ ರಾಜ್ಯದಲ್ಲಿ 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಒಂದು ದಿನ ಜನತಾ ದರ್ಶನದಲ್ಲಿ 4 ಜನ ಬಿಜಾಪುರ ಜಿಲ್ಲೆಯಿಂದ ಹೆಣ್ಣು ಮಕ್ಕಳು ವಯಸ್ಸಾಗಿರ್ತಕ್ಕಂಥವ್ರು ಬಂದು ಬೆಳಗ್ಗೆ 6:30 ಗಂಟೆಗೆ ನಮ್ಮ ಕಚೇರಿ ಮುಂದೆ ಕೂತಿದ್ರು. ಕರೆಸಿದವರುಗಳನ್ನು ಕೇಳಿದೆ. ಆಗ ಅವರು ಎಲ್ಲ ಹೇಳಿದ್ರು ಅವ್ರ ಜೀವನದ ಪರಿಸ್ಥಿತಿಗಳು ಏನು ಅಂತ ಹೇಳಿ. ಅವತ್ತೇ ತೀರ್ಮಾನ ಮಾಡಿದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ದೇವದಾಸಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಪಿಂಚಣಿಯನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರಿಗೆ 15,000 ರೂಪಾಯಿಗಳ ಹಣವನ್ನು ಕೊಟ್ಟು ಅವರು ಕಿರಾಣಿ ಅಂಗಡಿಗಳನ್ನ, ಸಣ್ಣ ಪುಟ್ಟ ಒಂದು ಅಂಗಡಿಗಳನ್ನ ಇಟ್ಕೊಂಡು ಜೀವನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ. ಅದಷ್ಟೇ ಅಲ್ಲ, ಈ ನಾಡಿನ ದೇವದಾಸಿ ವೃತ್ತಿ ಮಾಡ್ತಕ್ಕಂಥ ಪ್ರತಿಯೊಂದು ಕುಟುಂಬದ ತಾಯಂದರಿಗೆ ನೇರವಾಗಿ ಸರ್ಕಾರ ಮನೆಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದೆ. ಆದ್ರೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಆ ತಾಯಂದರ ಬದುಕನ್ನು ಸರಿಪಡಿಸಲಿಕ್ಕೆ ಆದೇಶವನ್ನ ಜಾರಿಗೆ ತಂದಿನ ನಿಲ್ಲಿಸಿಬಿಟ್ಟಿದ್ದಾರೆ. ಆ ತಾಯಿ ಅದನ್ನೇ ಹೇಳ್ತಾರೆ, ಪಿಂಚಣಿ ಕೊಡೋದು ನಿಲ್ಲಿಸಿದ್ರು. ನಾನು ಇನ್ನೊಂದು ವಾರ ಬಿಟ್ಟು ಮನೆ ತಗೋತೀನಿ, ನಮ್ಮನ್ನ ಯಾವ ರೀತಿ ಕಾಪಾಡು ಅಂತ ಹೇಳಿ ಈಗ ನಮಗೆ ಕೇಳ್ತಾ ಇದ್ದೇನೆ. ಇವರೆಲ್ಲರ ಬದುಕಷ್ಟೇ ಅಲ್ಲ, ಈ ನಾಡಿನ ಪ್ರತಿ ಕುಟುಂಬಗಳ ಬದುಕುಗೋಸ್ಕರವಾಗಿ 5 ಪಂಚರತ್ನ ಯೋಜನೆಗಳು ಈ ರಾಜ್ಯದಲ್ಲಿ ತರಲಿಕ್ಕೆ ಒಂದು ಬಾರಿ 5 ವರ್ಷದ ಆಡಳಿತದ ಸರ್ಕಾರ ಜನತಾದಳಕ್ಕೆ ತಾವೆಲ್ಲ ನೀವು ರಚನೆ ಮಾಡ್ತಕ್ಕಂಥ ಅಧಿಕಾರವನ್ನ ನನಗೆ ಕೊಟ್ಟರೆ ಇವತ್ತು ಬಳ್ಳಾರಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ಸಂಡೂರಿನ ಸಮಸ್ಯೆ ಬಗ್ಗೆ ಸೋಮಣ್ಣ ಸುದೀರ್ಘವಾಗಿ ಹೇಳು. ಲಾರಿ ಮಾಲೀಕರು ಯಾವ ಪರಿಸ್ಥಿತಿ ಇರ್ತಾರೆ, ಕೂಲಿ ಕಾರ್ಮಿಕರು ಯಾವ ಪರಿಸ್ಥಿತಿ ಇರ್ತಾರೆ, ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಯ ಕಾರ್ಖಾನೆಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರೇನು ಹೇಳ್ತಾ ಇದ್ದಾರೆ.
ಇದೆಲ್ಲದಕ್ಕೂ ಕಟ್ಟುನಿಟ್ಟಿನ ತೀರ್ಮಾನಗಳನ್ನ ಮಾಡಲಿಕ್ಕೆ ಸ್ವತಂತ್ರ ಸರ್ಕಾರವನ್ನು ಒಂದು ಬಾರಿ ಬಿಜೆಪಿ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಸರ್ಕಾರಿ ಹುದ್ದೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರತಿ ಕುಟುಂಬದ ಮಕ್ಕಳಿಗೆ ಇವತ್ತು ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇವೆ. ಅದಕ್ಕೆ ಇವತ್ತು ಎಲ್ಲಾ ರೀತಿಯ ಆರ್ಥಿಕ ನೆರವನ್ನು ಸರ್ಕಾರವೇ ಕೊಡ್ತೀವಿ. ತಾಯಂದಿರಲಿ ಯುವಕರಿಗೆ ಹಣವನ್ನು ಸರ್ಕಾರವೇ ಕೊಡೋದು. ಅದರ ಮುಖಾಂತರ ನಿಮ್ಮ ಕುಟುಂಬಗಳ ಆದಾಯ ಪ್ರತಿ ತಿಂಗಳು ಕನಿಷ್ಠ 15,000 ರೂಪಾಯಿಗಳು ದೊರಕಬೇಕು ನಿಮ್ಮ ಕುಟುಂಬದ ದುಡಿಮೆಗೆ. ಆ ರೀತಿಯ ಒಂದು ಯೋಜನೆ ತರ್ತಾ ಇದ್ದೇನೆ. ಯಾರಿಗೆ ಮನೆ ಇಲ್ಲ, ಮನೆಗಳನ್ನು ಸಂಪೂರ್ಣವಾಗಿ ಕಟ್ಕೊಡ್ತಕ್ಕಂಥದ್ದು ನಮ್ಮ ಮತ್ತೊಂದು 5ನೇ ಕಾರ್ಯಕ್ರಮ. ಇದಷ್ಟೇ ಅಲ್ಲದೆ ಯಾರು ಈ ರಾಜ್ಯದಲ್ಲಿ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಾಡಿನ ತಂದೆ ತಾಯಿದ್ದೀರಿ, ತಾವು ಕೊನೆಗಾಲದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ತುತ್ತಾಗ್ತಕ್ಕಂಥ ಗಮನಿಸಿದ್ದೇನೆ. ಆ ಹಿರಿಯ ತಂದೆ ತಾಯಂದಿರು ಬದುಕಿರೋವರೆಗೆ ಪ್ರತಿ ತಿಂಗಳು 5,000 ರೂಪಾಯಿಗಳನ್ನ ಗೌರವ ಧನವನ್ನ ಆ ತಂದೆ ತಾಯಂದಿರಿಗೆ ಕೊಡ್ತಾ ಇದ್ದೇವೆ. ವಿಧವಾ ತಾಯಂದಿರು ಮತ್ತು ಮದುವೆಯಾಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳೇನಿದ್ದೀರಿ ಅವರಿಗೆ ಈಗಿರ್ತಕ್ಕಂಥ 800 ರೂಪಾಯಿ ಏನಿದೆ ಮಾಸಾಶನ, ಅದನ್ನ 2,500 ರೂಪಾಯಿನ ಕೊಡಬೇಕು ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖವಾದ ಕಾರ್ಯಕ್ರಮ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲ ಏನ್ ಮಾಡಿದ್ದೀರಿ? ಇತ್ತೀಚೆಗೆ ನಾನು ಏನು ಈ ಪ್ರವಾಸ ಪ್ರಾರಂಭ ಮಾಡಿದ್ದೇನೆ, ಹಲವಾರು ಭಾಗದಲ್ಲಿ ಸ್ತ್ರೀ ಶಕ್ತಿ ಗುಂಪಿನ ಸಾಲ ಒಂದು ಬಾರಿ ಮನ್ನಾ ಆಗಬೇಕು ಅನ್ನೋದು ನನ್ನ ತಾಯಂದಿರು ಬೇಡಿಕೆ ಇಟ್ಟಿದ್ದಾರೆ. ಅದರಿಂದ ಸರ್ಕಾರ ರಚನೆಯಾದ 24 ಗಂಟೆಯಲ್ಲಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನ ಒಂದು ಬಾರಿ ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ರಾಜ್ಯದಲ್ಲಿ ಜಾರಿಗೆ ತರಲಿಕ್ಕೆ 2.5 ಲಕ್ಷ ಕೋಟಿಗಳು, 2,50,000 ಕೋಟಿ. ಅದಕ್ಕೋಸ್ಕರವೇ ಸ್ವತಂತ್ರವಾದ ಸರ್ಕಾರ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬರಲಿಕ್ಕೆ ಈ ಜಾರಿಗೆ ತರ್ತಕ್ಕಂಥದಕ್ಕೆ ಜನತಾದಳಕ್ಕೆ ಬಾರಿ ನಾವು ಬೆಂಬಲವನ್ನು ಕೊಡಿ. ಯಾವುದೇ ಜಾತಿಯ ವ್ಯಾಮೋಹಕ್ಕೆ ಒಳಗಾಗದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ನಾವು ಸ್ವತಂತ್ರವಾದ ಸರ್ಕಾರವನ್ನ ಜನತಾದಳದ 5 ವರ್ಷದ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಬಾರಿ ತಾವು ನನ್ನನ್ನು ನಂಬಿ ಜಾತಿ ಭೇದ ಮರೆತು ಒಂದು ಬಾರಿ ಒಂದು ಅವಕಾಶ ಕೊಡಿ. ಈ 2.5 ಲಕ್ಷ ಕೋಟಿ ಹಣವನ್ನ ಹೊಂದಿಸಬೇಕಾದ್ರೆ ಕಾಂಗ್ರೆಸ್ ಬಿಜೆಪಿ ಜೊತೆ ಸೇರಿ ಈ ಹಣವನ್ನ ಹೊಂದಿಸಲಿಕ್ಕೆ ಆಗುದಿಲ್ಲ. ಈ ಹಣವನ್ನು ನಾನು ಹೊಂದಿಸದೇ ಇದ್ರೆ ಏನು ಈ 5 ಕಾರ್ಯಕ್ರಮಗಳನ್ನ ಜಾರಿಗೆ ತರೋದ್ರಿಂದ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ನಿಮ್ಮ ಜೀವನದಲ್ಲಿ ಸಾಲಗಾರರಾಗದೆ ಬದುಕತಕ್ಕಂಥದಕ್ಕೆ ಈ ಕಾರ್ಯಕ್ರಮಗಳು ತುಂಬಾ ಉಪಯುಕ್ತವಾದಂತಹ ಕಾರ್ಯಕ್ರಮ ಇದೆ. ಆ ದೃಷ್ಟಿಯಿಂದ ಇಡೀ ರಾಜ್ಯದಾದ್ಯಂತ ಜನತೆಯಲ್ಲಿ ಇವತ್ತು ಮನವಿಯನ್ನು ಮಾಡಲಿಕ್ಕೆ ನನ್ನ ಆರೋಗ್ಯದ ಸಮಸ್ಯೆಗಳಿದ್ರು ಅದು ಯಾವುದನ್ನು ಲೆಕ್ಕಿಸದೆ ಇವತ್ತು ದಿನಕ್ಕೆ 18 ಗಂಟೆಗಳ ಕಾಲ ನನ್ನ ಶ್ರಮ ಆಗ್ತಾ ಇರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಲಾಭ ಪಡೆಯಲಿಕ್ಕಲ್ಲ. ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ದೇವರ ಅನುಗ್ರಹದಲ್ಲಿ ಆಗಿದ್ದೇನೆ. 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಬಡವರ ಪರವಾದ ಕೆಲಸ ಮಾಡಿದ್ದೇನೆ. ನಮ್ಮ ಹೆಣ್ಣು ಮಕ್ಕಳು ಶಾಲೆಗಳಿಗೆ ಹೋಗ್ಲಿಕ್ಕೆ ಪ್ರೋತ್ಸಾಹ ತುಂಬಲಿಕ್ಕೆ ನನ್ನ ಕಾಲದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದೆ. ಆದರೆ ಈಗಿನ ಸರ್ಕಾರದಲ್ಲಿ ಕಳೆದ 2 ವರ್ಷದಿಂದ ನಮ್ಮ ಮಕ್ಕಳಿಗೆ ಸೈಕಲ್ ಕೊಡ್ತಾ ಇಲ್ಲ. ಇವತ್ತು ಸೈಕಲ್ ಕೊಡ್ತಾ ನಿಲ್ಲಿಸಿದ್ದಾರೆ. ಬಸ್ನ ಸೌಕರ್ಯಗಳು, ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಇವತ್ತು ಬಸ್ಗಳನ್ನು ಕಡಿಮೆ ಮಾಡಿದ್ದಾರೆ. ಎಲ್ಲಾ ಕಡೆ ನೋಡ್ತಾ ಇದ್ದೇನೆ ಇದೆಲ್ಲವನ್ನು. ಮುಂದಿನ ಜೂನ್ ತಿಂಗಳಿನಲ್ಲಿ ಎಲ್ಲ ಮಕ್ಕಳಿಗೆ ಅಂದ್ರೆ ಈಗ ಏನು 9, 10ನೇ ತರಗತಿಗೆ ಹೋಗಿದ್ದಾರೆ ಅವ್ರಿಗೂ ಒಳಗೊಂಡಂತೆ 8, 9, 10ನೇ ತರಗತಿಗೆ 3 ವರ್ಷದ ಸೈಕಲ್ಗಳನ್ನ ಜೂನ್ ತಿಂಗಳಿನಲ್ಲಿ ಎಲ್ಲಾ ಕುಟುಂಬದ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮತ್ತೆ ಜಾರಿಗೆ ತರೋದಷ್ಟೇ ಅಲ್ಲ, ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಲು ನಾನು ಮುಖ್ಯಮಂತ್ರಿ ಯೋಜನೆ ಅದು ಸಹ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಬಾಡಿಗೆಗಳನ್ನು ಕೊಡ್ತಾ ಇಲ್ಲ.
ಇದೆಲ್ಲವನ್ನು ಸರಿಪಡಿಸ್ಕೊಡ್ತೀವಿ.